ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಆಧುನಿಕ ಭಾರತದ ಇತಿಹಾಸದಲ್ಲಿ ಅಧ್ಯಾಯ ನಂಬರ್ 8 ಕ್ರಾಂತಿಕಾರಿ ಚಳುವಳಿಗಳು ಮತ್ತು ಭಾರತೀಯ ರಾಷ್ಟ್ರೀಯ ಸೇನೆ INA ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಹಿಂಸಾತ್ಮಕ ಮಾರ್ಗಗಳ ಹೊರತಾಗಿ ಸಶಸ್ತ್ರ ಹೋರಾಟ ಮತ್ತು ಪ್ರಾಣ ತ್ಯಾಗದ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ನಿದ್ದೆಗೆಡಿಸಿದ ಕ್ರಾಂತಿಕಾರಿಗಳ ಕೊಡುಗೆ ಅಪಾರ. ಮೊದಲನೇದು ಕ್ರಾಂತಿಕಾರಿ ಚಳುವಳಿಯ ಮೊದಲನೇ ಹಂತ, ಫಸ್ಟ್ ಫೇಸ್ ಆಫ್ ರೆವಲ್ಯೂಷನರಿ ಮೂಮೆಂಟ್. 19ನೇ ಶತಮಾನದ ಅಂತ್ಯ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಭಾರತ ಮತ್ತು ವಿದೇಶಗಳಲ್ಲಿ ಪ್ರಮುಖ ರಹಸ್ಯ ಕ್ರಾಂತಿಕಾರಿ ಸಂಸ್ಥೆಗಳು ರೂಪುಗೊಂಡವು. ಮೊದಲನೇದು ಪ್ರಮುಖ ರಹಸ್ಯ ಸಂಸ್ಥೆಗಳು. ಅಭಿನವ್ ಭಾರತ್ 1904. ಮಹಾರಾಷ್ಟ್ರದಲ್ಲಿ ವಿನಾಯಕ ದಾಮೋದರ್ ಸಾವರ್ಕರ್ VD ಸಾವರ್ಕರ್ ಅವರು ಸ್ಥಾಪಿಸಿದರು. ಈ ಹಿಂದೆ ಇದನ್ನು ಮಿತ್ರ ಮೇಳ ಎಂದು ಕರೆಯಲಾಗುತ್ತಿತ್ತು. ಅನುಶೀಲನ ಸಮಿತಿ 1902. ಬಂಗಾಳದಲ್ಲಿ ಪ್ರಮಥನಾಥ ಮಿತ್ರ ಮತ್ತು ಭಾರೀಂದ್ರ ಕುಮಾರ್ ಘೋಷ್ ಅವರಿಂದ ಸ್ಥಾಪಿಸಲಾಯಿತು. ಇಂಡಿಯಾ ಹೌಸ್ 1905. ಲಂಡನ್ನಲ್ಲಿ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರು ಭಾರತೀಯ ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳ ಕೇಂದ್ರವಾಗಿ ಸ್ಥಾಪಿಸಿದರು. ಪ್ರಮುಖ ಕ್ರಾಂತಿಕಾರಿ ಘಟನೆಗಳು. ಚಾಪೇಕರ್ ಸಹೋದರರು 1897. ಪುಣೆಯಲ್ಲಿ ಪ್ಲೇಗ್ ಕಮಿಷನರ್ ರಾಂಡ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್ ಸಹೋದರರು ಹತ್ಯೆ ಮಾಡಿದರು. ಮುಜಾಫರ್ಪುರ ಬಾಂಬ್ ದಾಳಿ 1908. ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿಯವರು ಕ್ರೂರ ನ್ಯಾಯಾಧೀಶ ಕಿಂಗ್ಸ್ಫೋರ್ಡ್ ಮೇಲೆ ಬಾಂಬ್ ದಾಳಿ ನಡೆಸಿದರು. ಪ್ರಫುಲ್ಲ ಚಾಕಿ ಆತ್ಮಹತ್ಯೆ ಮಾಡಿಕೊಂಡರೆ 18ನೇ ವಯಸ್ಸಿನಲ್ಲಿ ಖುದಿರಾಮ್ ಬೋಸ್ ಗಲ್ಲಿಗೇರಿಸಲ್ಪಟ್ಟರು. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಗಲ್ಲಿಗೇರಿದ ಕ್ರಾಂತಿಕಾರಿ. ನಾಸಿಕ್ ಪಿತೂರಿ ಪ್ರಕರಣ 1909. ಅಶೋಕ್ ಕಮೇರ್ ಎಂಬ ಕ್ರಾಂತಿಕಾರಿ ನಾಸಿಕ್ ಜಿಲ್ಲಾಧಿಕಾರಿಯನ್ನು ಜಾಕ್ಸನ್ ಅನ್ನು ಹತ್ಯೆ ಮಾಡಿದನು. ಎರಡನೇ ಹಂತ 1920 1930. ಅಸಹಕಾರ ಚಳವಳಿಯ ಹಿಮ್ಮುಖದ ನಂತರ ಯುವ ಕ್ರಾಂತಿಕಾರಿಗಳು ಉತ್ತರ ಭಾರತದಲ್ಲಿ ಸಂಘಟಿತರಾದರು. SRA ಮತ್ತು HSRA ಸ್ಥಾಪನೆ. SRA ಅಂದರೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ 1924. ಕಾನ್ಪುರದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್, ಸಚಿನ್ ಖನ್ನಾ ಮತ್ತು ಚಂದ್ರಶೇಖರ್ ಆಜಾದ್ ಸ್ಥಾಪಿಸಿದರು. ಕಾಕೋರಿ ರೈಲು ಬರಲು 1925. ಲಕ್ನೋ ಬಳಿಯ ಕಾಕೋರಿಯಲ್ಲಿ ಸರ್ಕಾರಿ ಖಜಾನೆಯಲ್ಲಿದ್ದ ರೈಲನ್ನು ಕ್ರಾಂತಿಕಾರಿಗಳು ಓಡಿಸಿದರು. ಈ ಪ್ರಕರಣದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಾಹೋರಿಯವರನ್ನು ಗಲ್ಲಿಗೇರಿಸಲಾಯಿತು. HSRA ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ 1928. ದೆಹಲಿಯ ಫಿರೋಜ್ ಶಾ ಕೋಟದಲ್ಲಿ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಅವರು SRAಗೆ ಸೋಷಿಯಲಿಸ್ಟ್ ಪದ ಸೇರಿಸಿ HSRAಯನ್ನು ವಿಲೀನಗೊಳಿಸಲು ಮಾಡಿದರು. ಭಗತ್ ಸಿಂಗ್ ಮತ್ತು ಸಂಗಡಿಗರು ಸಾಹಸಗಳು. ಕಾಂಗ್ರೆಸ್ ಹತ್ಯೆ 1924. ಲಾಲಾ ಲಜಪತ್ ರಾಯ್ ಅವರ ಕಾಳಜಿ ಕಾರಣವಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಥಾಮಸ್ ಅನ್ನು ಭಗತ್ ಸಿಂಗ್, ರಾಜ್ಗುರು ಮತ್ತು ಚಂದ್ರಶೇಖರ್ ಆಜಾದ್ ಹತ್ಯೆ ಮಾಡಿದರು. ಕೇಂದ್ರ ಶಾಸನ ಸಭೆಗೆ ಬಾಂಬ್ ದಾಳಿ 1929. ರೈತ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಯನ್ನು ಪ್ರತಿಭಟಿಸಲು ಭಗತ್ ಸಿಂಗ್ ಮತ್ತು ಮಧುಕೇಶ್ವರ್ ದತ್ ದೆಹಲಿಯ ಕೇಂದ್ರ ಶಾಸನ ಸಭೆಯಲ್ಲಿ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಆನೆಯವರ ಧೂಮಪಾತದ ಬಾಂಬ್ ಜೊತೆಗೆ ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದರು. ಆಲ್ಫ್ರೆಡ್ ಪಾರ್ಕ್ ಘಟನೆ 1931. ಅಲಹಾಬಾದ್ನ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಬ್ರಿಟಿಷ್ ಪೊಲೀಸರ ಜೊತೆಗಿನ ಕಾಳಗದಲ್ಲಿ ಚಂದ್ರಶೇಖರ್ ಆಜಾದ್ ತಮಗೆ ತಾವೇ ಗುಂಡು ಹಾಕಿಕೊಂಡು ಆತ್ಮಾರ್ಪಣೆ ಮಾಡಿಕೊಂಡರು. ಅಮರ ಹುತಾತ್ಮರು. ಮಾರ್ಚ್ 23, 1941 ಭಗತ್ ಸಿಂಗ್,
1920ರಲ್ಲಿ 4ನೇ ರ್ಯಾಂಕ್ ಗಳಿಸಿದರೂ ಬ್ರಿಟಿಷ್ ಆಡಳಿತಕ್ಕೆ ವಿರುದ್ಧ ಹುದ್ದೆಗೆ ರಾಜೀನಾಮೆ ನೀಡಿದರು. ರಾಜಕೀಯ ಗುರು ಚಿತ್ತರಂಜನ್ ದಾಸ್ ಕಾಂಗ್ರೆಸ್ ಅಧ್ಯಕ್ಷತೆ 1938 ಹರಿಪುರ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. 1939 ತ್ರಿಪುರಿ ಸಮ್ಮೇಳನ ಗಾಂಧೀಜಿಯವರ ಅಭ್ಯರ್ಥಿ ಪಟ್ಟಾಭಿ ಸೀತಾರಾಮಯ್ಯ ಅವರನ್ನು ಸೋಲಿಸಿ ಅಧ್ಯಕ್ಷರಾಗ್ತಾರೆ. ಆದರೆ ಗಾಂಧೀಜಿಯವರೊಂದಿಗೆ ಭಿನ್ನಾಭಿಪ್ರಾಯದಿಂದ ಕಾಂಗ್ರೆಸ್ಗೆ ರಾಜೀನಾಮೆ ನೀಡುತ್ತಾರೆ. ಫಾರ್ವರ್ಡ್ ಬ್ಲಾಕ್ 1939 ಕಾಂಗ್ರೆಸ್ ತೊರೆದ ನಂತರ ಬೋಸ್ ತಮ್ಮದೇ ಆದ ಫಾರ್ವರ್ಡ್ ಬ್ಲಾಕ್ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದರು. ಮಹಾನಿಷ್ಕ್ರಮಣ ಮತ್ತು ವಿದೇಶದಲ್ಲಿ ಹೋರಾಟ 1941ರಲ್ಲಿ ಗೃಹ ಬಂಧನದಿಂದ ಬೋಸ್ ಬ್ರಿಟಿಷರ ಕಣ್ಣು ತಪ್ಪಿಸಿ ಜರ್ಮನಿ ತಲುಪಿದರು. ಅಲ್ಲಿ ಫ್ರೀ ಇಂಡಿಯಾ ಸೆಂಟರ್ ಸ್ಥಾಪಿಸಿ ಜರ್ಮನ್ ರೇಡಿಯೋ ಮೂಲಕ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜರ್ಮನಿಯಲ್ಲಿ ಇವರಿಗೆ ನೇತಾಜಿ ಎಂಬ ಬಿರುದನ್ನು ನೀಡಲಾಯಿತು. ಭಾರತೀಯ ರಾಷ್ಟ್ರೀಯ ಸೇನೆ ಆಗ ಇನ್ಫಾಲ್ಸ್ INA ಮೂಲ ಸ್ಥಾಪಕರು 1942ರಲ್ಲಿ ಜಪಾನ್ನಲ್ಲಿ ಕ್ಯಾಪ್ಟನ್ ಮೋಹನ್ ಸಿಂಗ್ ಮತ್ತು ರಾಸ್ ಬಿಹಾರಿ ಬೋಸ್ INA ಸ್ಥಾಪಿಸಿದರು. ನೇತಾಜಿ ಅವರ ನಾಯಕತ್ವ 1943 ಸಿಂಗಾಪುರಕ್ಕೆ ಬಂದ ನೇತಾಜಿ INA ಪೂರ್ಣ ನಾಯಕತ್ವವನ್ನು ವಹಿಸಿಕೊಂಡರು. ಆಜಾದ್ ಹಿಂದ್ ಸರ್ಕಾರ 1943 ಸಿಂಗಾಪುರದಲ್ಲಿ ಸ್ವತಂತ್ರ ಭಾರತದ ಪ್ರಥಮ ಹಂಗಾಮಿ ಸರ್ಕಾರವನ್ನು ಪ್ರಾವಿಷನಲ್ ಗವರ್ಮೆಂಟನ್ನು ರಚಿಸುತ್ತಾರೆ. ಐತಿಹಾಸಿಕ ಘೋಷಣೆಗಳು: ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದುಕೊಡುತ್ತೇನೆ. ಗಿವ್ ಮಿ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ಚಲೋ ಪ್ರಗತಿ, ಜೈ ಹಿಂದ್. ರೆಜಿಮೆಂಟ್ಗಳು: INAಯಲ್ಲಿ ಗಾಂಧಿ, ನೆಹರು, ಆಜಾದ್ ಮಹಿಳೆಯರಿಗಾಗಿ ಕಾಣಿಕೆಯನ್ನು